ಹಾಸನದಲ್ಲಿ ಮಳೆ ತಗ್ಗಿದ್ರೂ ಬಿರುಗಾಳಿ ಅಬ್ಬರ ಜೋರಾಗಿದೆ. ಬಿರುಗಾಳಿಗೆ ಮನೆ ಮೇಲೇನೆ ಮರ ಉರುಳಿ ಬಿದ್ದಿದೆ. ಸಕಲೇಶಪುರದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೃಹತ್ ಮರ ಬಿದ್ದು ಮನೆ ಜಖಂಗೊಂಡಿದೆ. ಕುದರಂಗಿ ಅಂತ ಗ್ರಾಮ. ಇಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ ನೀವು. ಮನೆ ಮೇಲೇನೆ ಬಿದ್ದಿದೆ. ಪಾಪಣ್ಣ ಅನ್ನೋರಿಗೆ ಸೇರಿರುವಂತಹ ನಿವಾಸ ಇದು. ಸೂಕ್ತ ಪರಿಹಾರ ಕೊಡಿ ಅಂತ ಇದೀಗ ಪಾಪಣ್ಣ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಹಲಸಿನ ಮರ, ಬೃಹದಾಕಾರದ ಮರ ಬಿದ್ದಿರೋದು ಮನೆ ಮೇಲೆ. ಮಳೆ ಏನೋ ಒಂದು ಲೆವೆಲ್ಗೆ ಕಡಿಮೆ ಆಗಿದೆ ಹಾಸನದಲ್ಲಿ, ಬಟ್ ಗಾಳಿಯ ಅಬ್ಬರ ಬಹಳ ಇರೋದ್ರಿಂದ ಬೃಹತ್ ಗಾತ್ರದ ಮರಗಳು ಧರೆಗೆ ಉರುಳ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಾಂಡೇಯ ನದಿ ಅಬ್ಬರ ಕೂಡ ಜೋರಾಗಿದೆ. ಕಂಗ್ರಾಳಿ ಬಳಿ ನೂರಾರು ಎಕರೆ ಜಮೀನು ಮುಳುಗಿದೆ. ನದಿ ಪಾತ್ರದಲ್ಲಿದ್ದ ಕಬ್ಬು, ಭತ್ತ, ಮೆಕ್ಕೆಜೋಳ ಜಲಾವೃತವಾಗಿದೆ. ಬೆಳೆ ಕಳೆದುಕೊಳ್ಳುವಂತ ಭೀತಿಯಲ್ಲಿದ್ದಾರೆ ಅನ್ನದಾತರು. ನದಿಯ ರಭಸಕ್ಕೆ ಕೆಲವು ಕಡೆ ಬೆಳೆಗಳು ಕೊಚ್ಚಿ ಹೋಗಿವೆ. ಕಂಗ್ರಾಳಿ ಬೆಳಗಾವಿಯ ದೃಶ್ಯ ಇದು. ಪ್ರತಿನಿಧಿ ಸಹದೇವ್ ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿಯ ಪಶ್ಚಿಮ ಘಟ್ಟ, ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಮಾರ್ಕಂಡೇಯ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇಲ್ಲಿವರೆಗೂ ಬತ್ತಿ ಹೋಗಿದ್ದಂತಹ ನದಿಯಲ್ಲಿ ಕಳೆದ 5 ದಿನಗಳಲ್ಲಿ ಅಪಾರವಾದ ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ನಾನೀಗ ಮಾರ್ಕಂಡೇಯ ನದಿ ತಟದಲ್ಲೇ ಇದ್ದೇನೆ. ಸದ್ಯದ ಸ್ಥಿತಿಗತಿಗಳನ್ನು ತೋರಿಸ್ತಾ ಹೋಗ್ತೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ನದಿಯ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ನೀವೀಗ ಏನು ನೋಡ್ತಾ ಇದ್ರಿ. ಇದು ಸದ್ಯ ಕಂಗ್ರಾಳಿ ಭಾಗದಲ್ಲಿರುವಂಥ ಜಮೀನಿನ ಸದ್ಯದ ದೃಶ್ಯಾವಳಿಗಳು. ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕೇವಲ 5 ದಿನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬಂದಿರುವಂಥದ್ದು. ಇನ್ನು ನದಿ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನದಿಯ 500 ಮೀಟರ್ವರೆಗೂ ಕೂಡ, ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ನೀರು ಹರಿದು ಹೊರಗಡೆ ಭಾಗದಲ್ಲಿ ಹೋಗಿರುವಂಥದ್ದು ನೀವೀಗ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ಕಡೆ ಕಬ್ಬು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಮೆಕ್ಕೆಜೋಳಗಳನ್ನು ಬೆಳೆಯಲಾಗಿತ್ತು. ಅದರ ಜೊತೆಗೆ ಮೆಣಸಿನಕಾಯಿ ಸೇರಿದಂತೆ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿತ್ತು. ಈಗೇನು ತೋರಿಸ್ತಾ ಇದ್ದೇನೆ ಇವೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಮಾರ್ಕಂಡೇಯ ನದಿಗೆ ಮುಳುಗಿ ಹಾಳಾಗುವಂಥ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಕಡೆ ಈಗೇನು ಪಕ್ಕದ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ನದಿ ಕಂಪ್ಲೀಟ್ ಆಗಿ ಜಮೀನುಗಳನ್ನೇ ಮುಳುಗಡೆ ಮಾಡಿಕೊಂಡು ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಸೊ ಈ ಭಾಗದಲ್ಲಿ ಈಗೇನು ನದಿಯ ರೀತಿ ದೃಶ್ಯಾವಳಿಗಳು ಕಂಡು ಬರ್ತವೆ ಅವೆಲ್ಲವೂ ಕೂಡ ಜಮೀನಾಗಿತ್ತು. ಆದರೆ ಈಗ ಏಕಾಏಕಿ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ನದಿಯಂತಾಗಿ ಜಮೀನುಗಳು ಎಲ್ಲವೂ ಕೂಡ ಮಾರ್ಪಾಡು ಹೊಂದಿರುವಂಥದ್ದು. ಸದ್ಯ ಈಗ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಭಾಗದಲ್ಲಿ ಮಾರ್ಕಂಡೇಯ ನದಿ ಅತಿ ಹೆಚ್ಚು ಹಾನಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಭಾಗದಲ್ಲಿ ಒಂದು ಕಡೆ ಭತ್ತವನ್ನು ಬೆಳೆಯಲಾಗುತ್ತೆ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಅದರ ಜೊತೆಗೆ ಕಬ್ಬು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಒಂದು ಭಾಗದಲ್ಲಿ ಅಷ್ಟೇ ಅಲ್ಲದೆ ಬಹುತೇಕ ಈ ಭಾಗದ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೂ ಕೂಡ ನೀರು ಕಾಣಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಜಮೀನಿನ ದೃಶ್ಯಾವಳಿಗಳು. ಆ ಜಮೀನಿನಲ್ಲಿ ಈಗಾಗಲೇ ನದಿಯ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈ ಭಾಗದ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ಇದೀಗ ಕಳೆದುಕೊಳ್ಳುವಂಥ ಆತಂಕ ಕೂಡ ಶುರುವಾಗಿರುವಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಮಾರ್ಕಂಡೇಯ ನದಿ ಕೂಡ ಈವರೆಗೂ ಶಾಂತವಾಗಿ ಹರಿತಾ ಇತ್ತು. ಆದರೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಪ್ರವಾಹದ ಭೀತಿಯನ್ನು ಕೂಡ ಮಾರ್ಕಂಡೇಯ ನದಿ ಸೃಷ್ಟಿ ಮಾಡಿ ಹರಿತಾ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.